ಅಡ್ವೊಕೇಟ್ ಪ್ರೊಫೆಷ್ನಲ್ನ ಸ್ಟಾರ್ಟ್ ಮಾಡೋದಾಗಿಂದ ನನಗೆ ಒಂದು ಅರ್ಥ ಆಗಿದ್ದು ಮಾರ್ನಿಂಗ್ ಯಾವಾಗುತ್ತೆ, ಸಂಜೆ ಯಾವಾಗುತ್ತೆ, ನೈಟ್ ಆಗಿ ತಿರ್ಗಾ ನೆಕ್ಸ್ಟ್ ಡೇ ಯಾವಾಗ ಬರುತ್ತೆ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಬಿಕಾಸ್ ಎವ್ರಿ ಡೇ ಇಸ್ ಸೋ ಡಿಫ್ರೆಂಟ್, ಸೋ ಪ್ರೊಡಕ್ಟಿವಿಟಿ ಆ್ಯಂಡ್ ಸೂಪರ್ ಹೈಪಲ್ಲಿರುತ್ತೆ. ಯಾಕಂದರೆ ಪ್ರತಿದಿನವೂ ಕೂಡ ನಿಮಗೆ ಸೇಮ್ ಪ್ರೊಸೀಜರ್ ಅಂತೂ ಇರೋಲ್ಲ. ಒಂದಿನ ನೀವು 4-5 ಕ್ಲೈಂಟ್ಸ್ನ ಮೀಟ್ ಮಾಡ್ತೀರಾ, ಒಂದಿನ ಒಬ್ಬರನ್ನೇ ಮೀಟ್ ಮಾಡ್ತೀರಾ, ಒಂದಿನ ಒಂದೇ ಒಂದು ಕೋರ್ಟಲ್ಲಿ ಅಟೆಂಡ್ ಮಾಡಿರ್ತೀರಾ, ನೆಕ್ಸ್ಟ್ ಡೇ 4-5 ಕೋರ್ಟಲ್ಲೂ, ಅದ್ರ ನೆಕ್ಸ್ಟ್ ಡೇ 4-5 ಕೋರ್ಟ್ಸ್ಗೆ ಹೋಗಿಬಿಟ್ಟಿರ್ತೀರಾ, ಅಥವಾ ಬೇರೆ ಸ್ಟೇಟು ಡಿಸ್ಟ್ರಿಕ್ಸ್ಗಳಲ್ಲಿ ಹೋಗಿ ರೆಪ್ರೆಸೆಂಟ್ ಮಾಡ್ತಿರ್ತೀರ. ಸೊ ಎವ್ರಿ ಡೇ ಸೋ ಚಾಲೆಂಜಿಂಗ್ ಆಗೂ ಕೂಡ ಇರುತ್ತೆ. ಇದರಲ್ಲಿ ನಿಮಗೆ ಟೈಮ್ ಹೋಗೋದಂತೂ ಖಂಡಿತ ಗೊತ್ತಾಗಲ್ಲ. ಇವತ್ತು ನಾನು ಚಿಕ್ಕಬಳ್ಳಾಪುರ ಕೋರ್ಟಲ್ಲಿ ಒಂದು ಹೊಸ ಫೈಲಿಂಗ್ ಇತ್ತು, ಅದನ್ನು ಮಾಡೋದಕ್ಕೆ ಹೋಗಿದ್ದೆ. ಸೊ ಇಲ್ಲಿನೂ ಕೂಡ ಅಷ್ಟೇ ಪ್ರೊಸೀಜರ್ ಎಷ್ಟು ಡಿಫ್ರೆಂಟ್ ಆಗಿದೆ. ಲಾಸ್ ಎಲ್ಲ ಒಂದೇ ಇದ್ರೂ ಕೂಡ ಪ್ರೊಸೀಜರ್ಸ್ ತುಂಬ ಡಿಫ್ರೆಂಟ್ ಆಗಿರುತ್ತೆ ಫ್ರಮ್ ಕೋರ್ಟ್ ಟು ಕೋರ್ಟ್. ಆ್ಯಂಡ್ ಈ ಪ್ರೊಫೆಷ್ನಲ್ ನನಗೆ ಇನ್ನೊಂದು ಸಖತ್ ಇಷ್ಟ ಆಗಿದ್ದು, ಅಕಸ್ಮಾತ್ ನಮ್ಗೆ ಏನಾರ ಗೊತ್ತಿಲ್ಲ ಅಂದರೆ ಅಲ್ಲಿರೋ ಬೇರೆ ಫೆಲೋ ಅಡ್ವೊಕೇಟ್ಸ್ನ ಕೇಳಿದ್ರೆ ಖಂಡಿತ ಗೈಡ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ, ಸಜೆಸ್ಟ್ ಮಾಡ್ತಾರೆ. ಸೊ ಆದಷ್ಟು ಕೇಳಿ ಕಲ್ತ್ಕೊಳ್ಳಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ನನ್ನ ವಿಡಿಯೋ ನೋಡಿದರೆ ನೀವು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಆ್ಯಂಡ್ ಫಾಲೋ ಮಾಡಿ. ಬಾಯ್.